ಮಿತ್ರರೇ ನಮಸ್ಕಾರ. ವರ್ಷದಲ್ಲಿ ಒಂದೇ ಒಂದು ದಿನ ದೇವತೆಗಳೆಲ್ಲ ಭೂಮಿಗೆ ಇಳಿದು ಬರುತ್ತಾರೆ ಅನ್ನೋ ನಂಬಿಕೆ ಇದೆ. ಆ ದಿನ ಯಾವುದು ಗೊತ್ತಾ? ಅದೇ ಮುಕ್ಕೋಟಿ ಏಕಾದಶಿ. ಇದನ್ನು ವೈಕುಂಠ ಏಕಾದಶಿ ಅಂತಲೂ ಕರೆಯುತ್ತಾರೆ. ನೀವು ಈ ದಿನ ಉಪವಾಸ ಮಾಡಿದರೆ ಏನಾಗುತ್ತದೆ? ಈ ದಿನ ಮಾಡಿದ ಒಂದು ಪುಣ್ಯ 1000 ಪುಣ್ಯಕ್ಕೆ ಸಮಾನವಂತೆ. ಇದು ಕೇವಲ ಕಥೆ ಅಥವಾ ಆಳವಾದ ರಹಸ್ಯವಿದೆ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮುಕ್ಕೋಟಿ ಏಕಾದಶಿಯ ನಿಜವಾದ ಮಹತ್ವ. ಮುಕ್ಕೋಟಿ ಏಕಾದಶಿ ಎಂದರೆ ಏನು? ಮುಕ್ಕೋಟಿ ಎಂದರೆ 3 ಕೋಟಿ ದೇವತೆಗಳು. 3 ಕೋಟಿ ದೇವತೆಗಳು ಒಂದೇ ದಿನ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವ ದಿನ. ಅದೇ ಕಾರಣಕ್ಕೆ ಈ ಏಕಾದಶಿ ಎಲ್ಲ ಏಕಾದಶಿಗಳಲ್ಲಿ ಶ್ರೇಷ್ಠ ಎಂದು ಹೇಳುತ್ತಾರೆ. ಇದು ಸಾಮಾನ್ಯ ಏಕಾದಶಿ ಅಲ್ಲ, ಇದು ದೇವತೆಗಳ ಏಕಾದಶಿ. ನಾವು ಪ್ರತಿದಿನ ಆಚರಿಸುವ ಹಬ್ಬಗಳ ಹಿಂದೆ ಕೇವಲ ಸಂಪ್ರದಾಯ ಮಾತ್ರವಲ್ಲ, ಆಳವಾದ ವಿಜ್ಞಾನ, ಮಾನಸಿಕ ಪರಿಣಾಮ, ದೈಹಿಕ ಶುದ್ಧೀಕರಣ ಮತ್ತು ಆತ್ಮೋನ್ನತಿಯ ಸೂಕ್ಷ್ಮಾರ್ಥಗಳು ಅಡಗಿವೆ. ಅಂಥ ಒಂದು ವಿಶೇಷ ದಿನವೇ ಮುಕ್ಕೋಟಿ ಏಕಾದಶಿ. ಸಾಮಾನ್ಯವಾಗಿ ಉಪವಾಸದ ದಿನ ಎಂದು ತಿಳಿದಿರುವ ಈ ಏಕಾದಶಿಯು ವಾಸ್ತವದಲ್ಲಿ ಮಾನವನ ದೇಹ, ಮನಸ್ಸು, ಆತ್ಮಕ್ಕೆ ಹೊಸ ರಿಸೆಟ್ ನೀಡುವ ಪ್ರಕೃತಿ ವಿಜ್ಞಾನ ಆಧಾರಿತ ಆಚರಣೆಯಾಗಿದೆ. ಏಕೆ ಈ ದಿನಕ್ಕೆ ಮುಕ್ಕೋಟಿ ಎಂಬ ಹೆಸರು? ಆಧ್ಯಾತ್ಮಿಕವಾಗಿ ಈ ದಿನ ಏನನ್ನು ಸೂಚಿಸುತ್ತದೆ? ವೈಜ್ಞಾನಿಕ ದೃಷ್ಟಿಯಿಂದ ಉಪವಾಸದ ಪರಿಣಾಮವೇನು? ಮನಸ್ಸಿನ ಮೇಲೆ ಈ ದಿನದ ಪ್ರಭಾವ ಹೇಗೆ ಬೀರುತ್ತದೆ? ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ನಮ್ಮ ಪೂರ್ವಜರು ಈ ದಿನವನ್ನು ಅಷ್ಟು ಮಹತ್ವದಿಂದ ಆಚರಿಸುತ್ತಿದ್ದರು ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಏಕಾದಶಿ ಕೇವಲ ಉಪವಾಸವೇ? ಬಹುಮಂದಿ ಏಕಾದಶಿ ಎಂದರೆ ಊಟ ಬಿಡುವ ದಿನ ಎಂದು ಭಾವಿಸುತ್ತಾರೆ. ಆದರೆ ನಿಜಾಂಶದಲ್ಲಿ ಏಕಾದಶಿ ಎಂದರೆ ಇಂದ್ರಿಯ ನಿಯಂತ್ರಣ, ಆಹಾರ ನಿಯಂತ್ರಣ, ಮಾತಿನ ನಿಯಂತ್ರಣ, ಆಲೋಚನೆಯ ನಿಯಂತ್ರಣ. ವೈಜ್ಞಾನಿಕವಾಗಿ ನೋಡಿದರೆ ತಿಂಗಳಲ್ಲಿರುವ 2 ಏಕಾದಶಿಗಳು ದೇಹದ ಮೆಟಬಾಲಿಕ್ ಸೈಕಲ್ಗೆ ವಿಶ್ರಾಂತಿ ನೀಡುವ ನೈಸರ್ಗಿಕ ಸಮಯಗಳಾಗಿವೆ. ಮಾನವ ದೇಹ ಮತ್ತು ಚಂದ್ರಚಕ್ರ. ಮಾನವ ದೇಹದಲ್ಲಿ ಸುಮಾರು 70% ನೀರಿದೆ. ಚಂದ್ರನ ಆಕರ್ಷಣಾ ಶಕ್ತಿ ಸಾಗರದ ಅಲೆಗಳ ಮೇಲೆ ಪರಿಣಾಮ ಬೀರುವಂತೆ ದೇಹದ ದ್ರವಗಳ ಮೇಲೂ ಪರಿಣಾಮ ಬೀರುತ್ತದೆ. ಏಕಾದಶಿಯ ಸಮಯದಲ್ಲಿ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ, ಮನಸ್ಸು ಹೆಚ್ಚು ಸಂವೇದನಾಶೀಲವಾಗುತ್ತದೆ. ಅದಕ್ಕಾಗಿ ಉಪವಾಸ ಅಥವಾ ಲಘು ಆಹಾರವೇ ಶ್ರೇಷ್ಠ. ಮುಕ್ಕೋಟಿ ಏಕಾದಶಿಯ ಆಧ್ಯಾತ್ಮಿಕ ಹಿನ್ನೆಲೆ. ಪುರಾಣ ಕಥೆಗಳು ಹೇಳುವುದು ಈ ದಿನ ವೈಕುಂಠದ ದ್ವಾರ ತೆರೆಯುತ್ತದೆ. ಆದರೆ ವೈಕುಂಠವೆಂದರೆ ಸ್ವರ್ಗವಲ್ಲ, ವೈಕುಂಠವೆಂದರೆ ದುಃಖರಹಿತ ಮನಸ್ಥಿತಿ. ಈ ದಿನ ಅಹಂಕಾರ ಕಡಿಮೆಯಾಗುತ್ತದೆ, ಕೋಪ ಶಮನವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಇದು ಒಳಗಿನ ವೈಕುಂಠಕ್ಕೆ ಪ್ರವೇಶಿಸುವ ದಿನವಾಗಿದೆ. ಸಮಾಜ ಮತ್ತು ಮುಕ್ಕೋಟಿ ಏಕಾದಶಿ. ಹಳೆಯ ಕಾಲದಲ್ಲಿ ಈ ದಿನ ಜಗಳ, ವ್ಯವಹಾರ ನಿಲ್ಲುತ್ತಿತ್ತು. ಮೌನ, ಪ್ರಾರ್ಥನೆ, ಧ್ಯಾನಕ್ಕೆ ಒತ್ತು. ಇದು ಸಮಾಜಕ್ಕೆ ಕಲೆಕ್ಟಿವ್ ಮೆಂಟಲ್ ಡಿಟಾಕ್ಸ್ ಆಗಿದೆ. ಈ ದಿನ ಏನು ಮಾಡಬೇಕು? ಲಘು ಆಹಾರ ಅಥವಾ ಉಪವಾಸ, ಮೊಬೈಲ್ ಬಳಕೆ ಕಡಿಮೆ, ಮೌನಕ್ಕೆ ಸಮಯ ಕೊಡಬೇಕು. ಸ್ವಪರಿಶೀಲನೆ. ಏನು ಮಾಡಬಾರದು? ಅತಿಯಾಗಿ ಊಟ, ಕೋಪ, ಜಗಳ, ನಕಾರಾತ್ಮಕ ಚಿಂತನೆ ಇವು ಮನಸ್ಸಿನ ಶಕ್ತಿಯನ್ನು ಕುಗ್ಗಿಸುತ್ತವೆ. ಕೋಟಿ ಏಕಾದಶಿ ಜೀವನದ ರೂಪಕ. ಈ ದಿನ ನಮಗೆ ಹೇಳುವುದು, ನೀನು ನಿನ್ನ ಒಳಗಿನ ಅಶುದ್ಧಿಯನ್ನು ಬಿಟ್ಟರೆ ದೇವರೇ ನಿನ್ನೊಳಗೆ ಪ್ರಕಟಗೊಳ್ಳುತ್ತಾರೆ. ಕೊನೆಯದಾಗಿ ಹೇಳುವುದೇನೆಂದರೆ, ಮುಕ್ಕೋಟಿ ಏಕಾದಶಿ ಒಂದು ದಿನದ ಆಚರಣೆ ಅಲ್ಲ, ಇದು ದೇಹದ ಶುದ್ಧೀಕರಣ, ಮನಸ್ಸಿನ ಶಾಂತಿ, ಆತ್ಮೋನ್ನತಿ. ಮಿತ್ರರೇ, ಈ ವಿಡಿಯೋ ನಿಮಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.